ಬಸ್ತಿಹಳ್ಳಿ, ಮಂಚಿನಹಳ್ಳಿ ಗ್ರಾಮಸ್ಥರು ಪಡಿತರ ಪಡೆಯಲು ಬೇರೆ ಗ್ರಾಮಗಳನ್ನು ಆಶ್ರಯಿಸದಂತೆ ಆಯಾ ಗ್ರಾಮಗಳಲ್ಲೇ ಪಡಿತರ ನೀಡಲು ವ್ಯವಸ್ಥೆ ಕಲ್ಪಿಸುವಂತೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಆಹಾರ ಶಿರಸ್ತೇದಾರ್ಗೆ ಸೂಚನೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ 24ನೇ ಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು, ಸಮಿತಿ ಸದಸ್ಯರು ಶ್ರಾವಣಬೆಳಗೊಳ ಹೋಬಳಿಯ ಬಸ್ತಿಹಳ್ಳಿ ಮತ್ತು ಮಂಚಿನಹಳ್ಳಿ ಗ್ರಾಮಸ್ಥರು ಶಿವಪುರ ಗ್ರಾಮಕ್ಕೆ ತೆರಳಿ ಪಡಿತರ ಪಡೆಯುವ ವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸಭೆಯ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ನಾಳೆಯಿಂದಲೇ ಬೆಕ್ಕ ಸೊಸೈಟಿಯವರು ಬಸ್ತಿಹಳ್ಳಿ ಮತ್ತು ಮಂಚಿನಹಳ್ಳಿಗೆ ತೆರಳಿ ಪಡಿತರ ನೀಡುವ ವ್ಯವಸ್ಥೆಯಾಗಬೇಕೆಂದು ಆಹಾರ ಇಲಾಖೆ ಶಿರಸ್ತೇದಾರ್ಗೆ ಸೂಚನೆ ನೀಡಲಾಗಿದೆ. ಅದೇ ರೀತಿ ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಪಟ್ಟಿ, ದೂರವಾಣಿ ಸಂಖ್ಯೆ ಮತ್ತು ದರ ಪಟ್ಟಿ ಹಾಕಬೇಕು. ಪಡಿತರ ವ್ಯವಸ್ಥೆಯಲ್ಲಿ ತೊಂದರೆಯಾದಲ್ಲಿ ಗ್ಯಾರಂಟಿ ಸಮಿತಿಯನ್ನ ನೇರವಾಗಿ ಸಂಪರ್ಕಿಸುವಂತಾಗಬೇಕೆಂದರು. ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳು ಅತ್ಯುತ್ತಮ ರೀತಿಯಲ್ಲಿ ಅನುಷ್ಠಾನವಾಗುತ್ತಿದ್ದು, ಗೃಹಲಕ್ಷ್ಮಿ ಯೋಜನೆಯಿಂದ ಅತಿ ದೊಡ್ಡ ಲಾಭ ತಾಲೂಕಿನ ಮಹಿಳೆಯರಿಗೆ ಸಿಗುತ್ತಿದೆ. 81,111 ಮಂದಿ ಫಲಾನುಭವಿಗಳಿದ್ದು 821 ಮಹಿಳೆಯರು ಜಿಎಸ್ಟಿ ಪಾವತಿದಾರರೆಂದು ಯೋಜನೆಯಿಂದ ಕೈಬಿಡಲಾಗಿದೆ. ಈ ಪೈಕಿ 153 ಮಂದಿ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂದು ಪುನಃ ಅರ್ಜಿ ನೀಡಿದ್ದು, ಅವುಗಳ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಅರ್ಜಿ ಕಳಿಸುವಂತೆ ಸಿಡಿಪಿಒ ಅವರಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಗೆ 15.98 ಕೋಟಿ ರು, ಶಕ್ತಿ ಯೋಜನೆಗೆ 3.30 ಕೋಟಿ ರು, ಗೃಹಜ್ಯೋತಿಗಾಗಿ 2.53 ಕೋಟಿ ರು, ಅನ್ನಭಾಗ್ಯ ಯೋಜನೆಗಾಗಿ 4.4 ಕೋಟಿ ರು ಮತ್ತು ಯುವ ನಿಧಿ ಯೋಜನೆಗಾಗಿ 21 ಲಕ್ಷ ರು ಸೇರಿ ತಾಲೂಕಿನ ಬಡವರು, ರೈತರು, ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರ್ಕಾರ 26.33 ಕೋಟಿ ರು ಹಣವನ್ನು ಅನುದಾನದ ರೂಪದಲ್ಲಿ ನೀಡುತ್ತಿದೆ ಎಂದರು. ಜೂನ್ 30ರಿಂದ ಮತಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಎಲ್ಲ ಗ್ಯಾರಂಟಿ ಸಮಿತಿ ಸದಸ್ಯರು ಪರಿಷ್ಕರಣೆ ಕಾರ್ಯದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ ಅವರು, ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನೆರಳಿನ ಶೆಲ್ಟರ್ ಅಳವಡಿಸುವ ಕಾಮಗಾರಿಯ ಶಂಕುಸ್ಥಾಪನೆಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸದಸ್ಯರನ್ನು ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಸ್ಪಷ್ಟೀಕರಣ ಕೇಳಿ ಘಟಕ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದು, ನಿಗಮದ ಎಂಡಿಯವರ ಗಮನಕ್ಕೂ ತರಲಾಗುವುದು ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ನಿರ್ದೇಶಕ ಗಿರೀಶ್, ಗ್ಯಾರಂಟಿ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳು ಹಾಜರಿದ್ದರು. ಬಸ್ತಿಹಳ್ಳಿ ಮತ್ತು ಮಂಚಿನಹಳ್ಳಿ 2 ಪಾಯಿಂಟ್ ಅನ್ನು ಕೇಳ್ಕೊಂಡಿದ್ವಿ. ಅದಕ್ಕೆ ಕೂಡ ಅವರು ಶಿರಸ್ತರು ಒಪ್ಕೊಂಡು ನಾಳೆಯಿಂದ ಕೂಡ ಏನು ಶಿವಪುರಕ್ಕೆ ಪಾಯಿಂಟ್ ಮಾಡಿದರೆ ಅದ್ರ ಜೊತೆಗೆ ಬಸ್ತಿಹಳ್ಳಿಲಿ ಒಂದು ಪಾಯಿಂಟು ಮಂಚಿನ ಪಾಯಿಂಟ್ ಮಾಡಿ ನಾಳೆಯಿಂದ ಪಡಿತರವನ್ನು ಮಾರಾಟ ಮಾಡುವ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ವಿ. ಅದು ಶಿರಸ್ತರು ಕೂಡ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ತಾಲೂಕಿನಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೂ ಕೂಡ ಇದುವರೆಗೂ ಕೂಡ ಅರ್ಥ ವಿಶೇಷವಾದ ಯಾವುದೂ ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ. ಜೊತೆಗೆ ನಾವು ಪ್ರತಿ ಸಾರಿ ಹೇಳ್ತಾನೆ ಇದ್ದೀವಿ ಅವ್ರ ಶಿರಸ್ತ ಅವರಿಗೆ, ನಮ್ಮ ಸಮಿತಿ ಸದಸ್ಯರ ಒಂದು ಹೆಸರುಗಳನ್ನ ಹಾಕಿ ಡಿಸ್ಪ್ಲೇ ಮಾಡಿ ದರಪಟ್ಟಿ ಹಾಕಿ ಎಲೆಕ್ಟ್ರಾನಿಕ್ಸ್ ಪ್ಲೇಟ್ಸ್ ಅಂತ ಕೆಲವು ಅಂಗಡಿಗಳು ಮಾಡಿದರೆ ಕೆಲವು ಅಂಗಡಿಗಳು ಕೂಡ ಕೆಲವು ಮಾಡಿಲ್ಲ. ಅದನ್ನು ಈ ತ್ವರಿತವಾಗಿ ಗ್ರಾಮೀಣ ಅಧಿಕಾರಿಗಳು ಅದನ್ನು ಮಾಡಬೇಕು ಅಂತ ಹೇಳ್ತಾ ಗೃಹಲಕ್ಷ್ಮಿ ಕೂಡ ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಜೊತೆಗೆ ಇವತ್ತು ಏನು ಸಮರ್ಥ ಅಧಿಕಾರಿ ನಾವು ಕೂಡ ಹೇಳಿದ್ದೀವಿ, ಉಳಿಕೆ ಏನು GST ಇದೆ ಆ GST ಕ್ಯಾನ್ಸಲ್ ಏನಾಗಿದೆ ಅವ್ರನ್ನ ಹೊಸದಾಗಿ ಯಾರು ಫಲಾನುಭವಿಗಳಿದ್ರೆ ಅವರಿಗೆ ಅವರನ್ನು ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರಿಗೆ ನಾವು ಮನವಿ ಮಾಡಿದ್ದೇವೆ. 26,33,39,292 ರೂಪಾಯಿ ಹಣ ಬರ್ತಾ ಇದೆ. ಇದು ನಮ್ಮ ಕಾಂಗ್ರೆಸ್ ನೀರು ಸರ್ಕಾರ, ಇದು ಬರೀ ಹಣ ಅಲ್ಲ, ಒಂದು ರೀತಿ ನಮ್ಮ ತಾಲೂಕು ನೀಡ್ತಂಥ ರೈತರಿಗೆ ಮತ್ತು ಫಲಾನುಭವಿ ನೀಡ್ತಕ್ಕಂಥ ಅನುದಾನ ಅಂತಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಏನು 30ನೇ ತಾರೀಕಿನಿಂದ SIR ಅಂತ ಏನಿಗೆ ನಮಗೆ ಮತದಾರ ಪರಿಶೀಲನಾ ಪಟ್ಟಿ ನಡೀತಾ ಇದೆ, ಅದಕ್ಕೆ ನಾವೆಲ್ಲ ಗಮನ ನೀಡೋಣ, ಇನ್ವಾಲ್ವ್ ಆಗೋಣ. ಯಾಕೆಂದರೆ ಮತದಾರರ ಪಟ್ಟಿ ವೆರಿ ಇಂಪಾರ್ಟೆನ್ಸು. ಅದರಲ್ಲೂ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಪಾತ್ರ ಕೂಡ ತುಂಬ ಇದೆ. ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರೇ ನಮ್ಮ ಜಿಲ್ಲೆ ಉಸ್ತುವಾರಿಯಿಂದ ನಾವು ಕೂಡ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ BL1 BL2ಗೆ ಸಹಕಾರ ಮಾಡೋಣ. ಅದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳಿ